ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೋಡಿ ನಿಮಗೆ ಲೈವ್ ಪ್ರೂಫ್ ಆಗಿ ಮೆಸೇಜ್ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. 6,000 ಅಮೌಂಟ್ ಜಮಾ ಆಗಿರುವಂಥದ್ದು. ಓಕೆನಾ? ನಿಮಗೆ ಜಮಾ ಆಗಿಲ್ಲ ಅಂದರೆ ಜಮಾ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಇವರು ಎಲ್ಲರಿಗೆ ಜಮಾ ಮಾಡ್ತಾ ಇಲ್ಲ, ಸ್ವಲ್ಪ ಜನರಿಗೆ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಜೂನ್ 30ರವರೆಗೆ, ಜೂನ್ ಅಲ್ಲಿ 30ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಅಲ್ಲಿಯವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತಾ ಇರತ್ತೆ. ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮಗೆ ಬಂದಿಲ್ಲ ಅಂತ ಅರ್ಥ ಏನಿಲ್ಲ, ಬರತ್ತೆ, ವೇಟ್ ಮಾಡಿ ಅಷ್ಟೇ. ಮತ್ತೆ ಇನ್ನೊಬ್ಬರಿಗೆ ಜಮಾ ಆಗ್ತಾ ಇರತ್ತೆ, ಅದನ್ನ ನೋಡಿ ಬೇಕಾದ್ರೆ ನೀವೇ ಲೈವ್ ಪ್ರೂಫ್ ಆಗಿ. ಆದ್ರೆ ಬರ್ತಾ ಇಲ್ಲ, ಸುಳ್ಳು ಸುದ್ದಿ ಅಂತ ಅನ್ಕೋಬೇಡಿ ವೀಕ್ಷಕರೇ. ಸೊ ಅದಕ್ಕೆ ಈಗ ಫಸ್ಟೇನೆ ತೋರಿಸ್ಬಿಡ್ತಾ ಇದ್ದೀನಿ. ಸೊ ಕಮೆಂಟ್ ಕೂಡ ನೋಡ್ಬೋದು ನೀವು. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೂಡ ಹಣ ಜಮಾ ಆಗ್ತಾ ಇದೆ ವೀಕ್ಷಕರೇ. ಸೊ ಕಮೆಂಟ್ ನೋಡಿ, ಇಲ್ಲಿ ಎಲ್ಲರ ಕಮೆಂಟ್ ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಯಾರ್ಯಾರು ಬಂದಿದೆ ಸರ್ ಅಂತ ಅಂದಿರೋರಿಗೆ ಕಮೆಂಟ್ ನ ತೋರಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ಬಂದಿದೆ, ಕಮೆಂಟ್ ಅಲ್ಲಿ ಹೇಳಿ. ನಾನು ಆದಷ್ಟು ಜನರಿಗೆ ಪ್ರೂವ್ ಮಾಡ್ತೇನೆ. ನೋಡಿ, ಇಲ್ಲಿ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳ್ಕೊಳ್ಳಿ. ಸೊ ಅದಕ್ಕೆ ವೀಕ್ಷಕರೇ, ಇಂದು ಕೂಡ 9, 10, 11 ಜಿಲ್ಲೆಗೆ 11 ಕಂತುಗಳು ಟೋಟಲ್ ಆಗಿ ಆದಷ್ಟು ಯಾರ್ಯಾರ್ದು ಪೆಂಡಿಂಗ್ ಉಳಿದಿರುತ್ತೆ ಹಣ, ಸೊ ಅವರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು ಕಣ್ರಿ. 22 ಜಿಲ್ಲೆಗಳಿಗೆ. ಆ ಒಂದು ಜಿಲ್ಲೆಗಳನ್ನ ನೀವು 100% ತಿಳ್ಕೊಬೇಕಾಗತ್ತೆ. ಒಂದು 22 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗಿರ್ಬೋದು. ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸೊ ನೀವು ಕಂಪಲ್ಸರಿ ಈ ಒಂದು ಮಾಹಿತಿನ ನೋಡಲೇಬೇಕು. ಸೊ ಹೇಗೆ ನೋಡ್ಬೇಕಪ್ಪ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬಾರ್ಕಂಡ್ರಿ, ಮತ್ತೇನಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಕಷ್ಟಪಟ್ಟು. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಸೊ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು 22 ಜಿಲ್ಲೆಗಳನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಪೆಂಡಿಂಗ್ ಯಾರ್ಯಾರ್ದಿದೆ ನೋಡಿ ಹಣ, ಈಗ 9, 10, 11 ಕಂತುಗಳು ಬರ್ತಾ ಇದೆ ಅಂತ ಅಷ್ಟೇ ಅಲ್ಲ, ಹಿಂದೆ ಯಾವುದೇ ರೀತಿಯಾದಂತಹ ಕಂತುಗಳು ಇದ್ರೂ ಸಹಿತ ಬರ್ತಾ ಇದೆ. ಮತ್ತೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ನಿಮ್ಗೆ ಏನಾದ್ರೂ ಈಗ ತಿದ್ದುಪಡಿಯನ್ನ ಮಾಡ್ಕೊಂಡಿರ್ತೀರಿ, ರೇಷನ್ ಕಾರ್ಡ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಬ್ಯಾಂಕ್ ಪಾಸ್ಬುಕ್ ಆಗಿರಲಿ, ಏನೇ ಒಂದು ತಿದ್ದುಪಡಿ ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ ನೀವು ಏನ್ ಮಾಡ್ಬೇಕು, ಮತ್ತೊಂದ್ ಸಾರಿ ಒಂದು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪು ಸೇವಾ ಕೇಂದ್ರ, CSC ಸೆಂಟರ್ಗಳಿದಾವೆ. ಸೊ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಮತ್ತೊಂದ್ ಸಾರಿ ಗೃಹಲಕ್ಷ್ಮಿ ಯೋಜನೆಗೆ. ಸೊ ಆವಾಗಿನಿಂದ ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ. DBT ಮುಖಾಂತರ ಈಗಾಗಲೇ ನಾವು ಅಮೌಂಟ್ ಟ್ರಾನ್ಸ್ಫರ್ ಕೂಡ ಮಾಡಿದೀವಿ. ನಿಮ್ಮ ಖಾತೆಗೆ ಜಮಾ ಆಗುವುದು ಅಷ್ಟೇ ಬಾಕಿ ಇದೆ. ಪೆಂಡಿಂಗ್ ಯಾಕೆ ಉಳಿತಾ ಇದೆ ಅಂದ್ರೆ, ತಿದ್ದುಪಡಿ ಮಾಡ್ಕೊಂಡಿರ್ತೀರಾ. ಸೊ ಅದನ್ನ ಮತ್ತೊಂದ್ ಸಾರಿ ಅರ್ಜಿ ಸಲ್ಲಿಸಿ ಅದು ಮೇಲೆ ಹೋಗಿ ಫೆಚ್ ಆಗಿರಲ್ಲ. ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ನೀವು ಅಪ್ಲಿಕೇಶನ್ ಆಗುವಾಗ ಒಂದು ಡಾಕ್ಯುಮೆಂಟ್ಸ್ ಬೇರೆ ಇರುತ್ತೆ, ಈಗಿರುವಂತಹ ಡಾಕ್ಯುಮೆಂಟ್ಸ್ ಗಳೇ ಬೇರೆ ಆಗಿರ್ತವೆ. ಸೊ ಹೀಗಾಗಿ ಮತ್ತೊಂದ್ ಸಾರಿ ಅರ್ಜಿ ಸಲ್ಲಿಸಿದ್ರೆ ಮತ್ತೊಮ್ಮೆ ನಿಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದನ್ನೇ ನಾನು ಹೇಳ್ತಾ ಇರೋದು. ಅಂತ ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ, ನಾನು ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಷ್ಟೇ ಮಾಡಿ ಮತ್ತೊಂದ್ ಸಾರಿ ಅರ್ಜಿ ಸಲ್ಲಿಸಿ. ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ, 1ನೇ ಕಂತು ಹಿಡ್ಕೊಂಡು 11ನೇ ಕಂತಿನವರೆಗೆ ಯಾವುದೇ ಕಂತುಗಳು ಬಂದೇ ಇಲ್ಲ ನಿಮಗೆ. ಸೊ ಇಂಥವ್ರು ಕೂಡ ಇರ್ತಾರೆ, ಬಹಳಷ್ಟು ಜನ ಇದ್ದಾರೆ, ಪೆಂಡಿಂಗ್ ಉಳಿದಿದ್ದಾರೆ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನು ಮೊದಲು ನೋಡ್ಬೇಕಾಗತ್ತೆ. ಎಲ್ಲ ಸರಿ ಇದೆ ಸರ್ ಅಂತ ನೀವು ಅನ್ಬೋದು, ಆದ್ರೆ ಒಂದಿಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, 100% ಇರುತ್ತೆ. ನಿಮ್ಗೆ ಗೊತ್ತಾಗ್ತಾ ಇರಲ್ಲ. ನೀವು ಹೋದ ತಕ್ಷಣ ಅವರು ಕೂಡ ಸರಿಯಾಗಿದೆ ಅಂತಾನೆ ಅಂತಾರೆ. ಅವರು ನಿಮ್ಮ ಒಂದು ನ್ಯಾಯ ಬೆಲೆ ಅಂಗಡಿನೂ ಆಗಿರಲಿ, ನಿಮ್ಮ ಒಂದು ಬ್ಯಾಂಕ್ದವರಾಗಿರಲಿ, ಎಲ್ಲರೂ ಕೂಡ ಈಗ ಏನಂತಾರೆ, ನಿಮಗೆ ಅವ್ರು ಮಾಡ್ಲಿಕ್ಕೆ ಬೇಸರ ಬಂದಿರುತ್ತೆ ಅಷ್ಟೇ, ನಿಮ್ಮದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವೆ ಅಂತಾನೆ ಹೇಳ್ತಿರ್ತಾರೆ. ಸೊ ಅದನ್ನು ನೀವು ಮುಂದೆ ನಿಂತು ಚೆಕ್ ಮಾಡ್ಕೊಂಡ ತಕ್ಷಣ ಗೊತ್ತಾಗತ್ತೆ. ಒಂದು ಚೆಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕೊಂಡು ಮತ್ತೊಂದು ಸಾರಿ ಮುಂದೆ ಬರುವಂತಹ ಒಂದು ಕಂತುಗಳನ್ನು ಪಡಿತಾ ಹೋಗ್ಬೋದು. ಹಿಂದಿನ ಕಂತುಗಳಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಬರುವಂತಹ ಕಂತುಗಳನ್ನು ನೀವು ಪಡಿಬೋದು ವೀಕ್ಷಕರೇ. ಸೊ ಅದಕ್ಕೋಸ್ಕರ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಿ ಕಂಟಿನ್ಯೂ ಆಗಿ ಹಣವನ್ನು ಪಡಿತಾ ಹೋಗಿ ಅಂತಾನೆ ನಾನು ಹೇಳೋದು. ಈಗ ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ, ಈ ಹಿಂದಿನ ಕಂತುಗಳದವರು ಈ ಒಂದು ಕೆಲಸಗಳನ್ನ ಮಾಡಬೇಕಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಅಮೌಂಟ್ ಕಂಟಿನ್ಯೂ ಆಗಿ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೇನಿಲ್ಲ, ಲೇಟ್ ಆಗುತ್ತೆ 100%, ಮತ್ತೆ ಬಂದೇ ಬರುತ್ತೆ. ಈಗ PM ಕಿಸಾನ್ ಯೋಜನೆ ಕೂಡ ಬರ್ತಾ ಇರುವಂತದ್ದು. ಇವತ್ತು ಯಾರ್ಯಾರು ರೈತರಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಶುಭ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಕಂಗ್ರಾಚುಲೇಷನ್ ಅಂತಾನೆ ಹೇಳ್ಬೋದು. ಸೊ ಎಲ್ಲರ ಖಾತೆಗೆ 9,30,00,000 ಒಂದು ರೈತರ ಖಾತೆಗೆ ಇಂದು 2,000 ರೂಪಾಯಿ ಅಮೌಂಟ್ ಜಮಾ ಆಗತ್ತಾ ಇದೆ. 20,000 ಕೋಟಿ ಹಣ ರಿಲೀಸ್ ಆಗಿರುವಂತದ್ದು 9,30,00,000 ರೈತರಿಗೆ. ಸೊ ಹಾಗಾದ್ರೆ ಒಂದು ಬಟನ್ ಒತ್ತಿದ್ರೆ ಸಾಕು, ಎಲ್ಲರ ಖಾತೆಗೆ ಜಮಾ ಆಗುತ್ತೆ. ಆ ರೀತಿ ಬಿಡಿ ಅಂತಾನೆ ಜನರು ಹೇಳ್ತಾ ಇರೋದು. ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಅನ್ನಭಾಗ್ಯ ಆಗಿರ್ಲಿ, ಈ ರೀತಿಯಾಗಿ ಬಿಡಬೇಕು ಇವರು, ಆದ್ರೂ ಸಹಿತ ಬಿಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಇದೇ ಆಗ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾನು ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಅವ್ರು ಹೇಳೋದನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಮತ್ತೇನಿಲ್ಲ.
ಇಲ್ಲಿ ನೋಡಿ, ಈಗ 22 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗದಗ, ಹಾಸನ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಈ ಒಂದು ಜಿಲ್ಲೆದವರು ಯಾರಿದ್ದೀರಾ? ಸೊ ನಿಮಗೆ ಎಲ್ಲ ಈ ಒಂದು ಜಿಲ್ಲೆದಲ್ಲಿ ಎಲ್ಲರಿಗೆ ಖಾತೆಗೆ ಜಮಾ ಹಾಕಲ್ಲ, ಅವರು ಎಲ್ಲರ ಒಂದು ಖಾತೆಗೆ ಜಮಾ ಮಾಡಲ್ಲ. ಅಲ್ಲಿಯೇ ಒಂದು ಸ್ವಲ್ಪ ಜನರಿಗೆ ಅಮೌಂಟ್ ಜಮಾ ಆಗತ್ತೆ. ಅದಕ್ಕೆ ನಿಮ್ಗೆ ಬರ್ತಾ ಇಲ್ಲ, ನೀವು ಅನ್ಕೋತಾ ಇದ್ದೀರಾ ಅಮೌಂಟ್ ಬರಲ್ಲ, ಅದ್ರ ಸಹಿತ ಇವ್ರು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ, ಸ್ವಲ್ಪ ಜನರಿಗೆ ಜಮಾ ಆದ್ರೆ ಮತ್ತೆ ಒಂದು ನಾಳೆ ಸ್ವಲ್ಪ ಜನರಿಗೆ ಜಮಾ ಆಗತ್ತೆ, ಮತ್ತೆ ನಾಡ್ದು ಕೂಡ ಸ್ವಲ್ಪ ಜನರಿಗೆ ಜಮಾ ಆಗತ್ತೆ. ಈ ರೀತಿಯಾಗಿ ಈ ಒಂದು ತಿಂಗಳು ಏನಿದೆಯಲ್ಲ, ಬರೀ 11ನೇ ಕಂತಿನ ಹಣ ಮತ್ತೆ ಹಿಂದಿನ ಕಂತಿನ ಹಣ ಅಷ್ಟೇ. 12ನೇ ಕಂತಿನ ಹಣ ಬರಲ್ಲ, ಜುಲೈನಲ್ಲಿನೇ ರಿಲೀಸ್ ಆಗುತ್ತದು. ಸೊ ಓಕೆನಾ, ಇದಿಷ್ಟು ಮಾಹಿತಿ ನಿಮ್ಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಸೊ ಒಂದೇ ಒಂದು ಲೈಕ್ ಮಾಡಿ, ಒಂದು ಮಾಹಿತಿನ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ರೈತ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.